ಶ್ರೀಸ್ ಹಗ್ರಿ. ಸೊ ನಾ ಇವತ್ತು ಟೆಂಪಲ್ಗೆ ಹೊಂಟೇನಿ, ವೀಕೆಂಡ್ ಆಯ್ತಲ್ಲ, ಹಂಗೆ ಫ್ರೆಂಡ್ಸಿಗೆ ಮೀಟ್ ಆಗೋಣ ಅಂತ ಹೇಳಿ ವ್ಲಾಗ್ ಮಾಡತ್ತೀನಿ. ಸೊ ನಾ ಇದು ಫಸ್ಟ್ ಟೈಮ್ ಹಿಂಗೆ ಕ್ಯಾಮ್ರಾ ಹಿಡಿದು ವ್ಲಾಗ್ ಮಾಡತ್ತಿದ್ದೆ. ಹೊರಗೆ ಹೋದ್ರೆ ನಂಗೆ ಶಾಯ್ ಆಗ್ತೈತಲ್ಲ ಮಾಡಕ್ಕಂತ ಹೇಳಿ ಅದಕ್ಕೆ ಒಳಗೆ ವೀಡಿಯೋ ಮಾಡ್ಕೊಂಡು ಮನ್ಯಾಗ ವೀಡಿಯೋ ಮಾಡ್ಕೊಂಡು ಹೊಂಟೀನಿ. ಅಲ್ಲಿ ನಿಮ್ಗೆ ಹೋದಾಗ ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲೆಲ್ಲ ಹೋದೆ ಅಂತ ಹೇಳಿಲ್ಲ. ಈ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ಸೊ ನಾ ಇದು ನಿವಿಯಾದ ಸನ್ಸ್ಕ್ರೀನ್ ಯೂಸ್ ಮಾಡತ್ತೀನಿ. ನಂದು ಡ್ರೈ ಸ್ಕಿನ್ ಆಗಿದ್ದರಿಂದ ನಾ ಯಾವಾಗೂ ಸನ್ಸ್ಕ್ರೀನ್ ಅಂತ ಹೇಳತ್ತೇನೆ. ನಾ ಆವಾಗಿಂದ ಲೋಷನ್ ಮರೆಯೋಂಗಿಲ್ಲ, ಯಾಕಂದ್ರೆ ನಂದು ಫುಲ್ ಡ್ರೈ ಸ್ಕಿನ್ ಐತಿ ಅದಕ್ಕಂತ ಹೇಳಿ. ಸೊ ನಾ ಎಷ್ಟು ಹಚ್ಕೊಂಡ್ರೂ ಲೋಷನ್ ಕಮ್ಮಿನ ನನಗೆ ಅಷ್ಟು ನಂಗೆ ಅಂದ್ರೆ ಒಬ್ಸರ್ವ್ ಆಗ್ತೈತೆ ಸ್ಕಿನ್ ಒಳಗೆ. ಫುಲ್ ಡ್ರೈ ಸ್ಕಿನ್ ಐತಿ ನಂದು. ಹಾಗೆ ಸ್ವಲ್ಪ ಲಿಪ್ ಬಾಮ್ ಹಾಕ್ಕೊಳ್ಳೋಣ. ಇದು ನಂಗೆ ತೆಗಿಯೋಕೆ ಯಾವಾಗ್ಲೂ ಪ್ರಾಬ್ಲಮ್, ಬಿಕಾಸ್ ಲೋಷನ್ ಆದ ತಕ್ಷಣ ನಾ ತೆಗಿಯೋಕೆ ಟ್ರೈ ಮಾಡ್ತೀನಿಲ್ಲ, ಅದು ಆಯ್ಲಿ ಆಗಿಬಿಟ್ಟಿರ್ತೈತಿ ಹ್ಯಾಂಡೆಲ್ಲ. ಸೊ ಇದು ನಾ ಝೂಡಿಯೋದಾಗಿಂದ ತೊಗೊಂಡಿದ್ದೆ. ಸೊ ಇದು ಸ್ವಲ್ಪ ಸ್ಕಿನ್ ಒಳಗೆ ಒಬ್ಸರ್ವ್ ಆಗೋಷ್ಟ್ರೊಳಗೆ ಪೂಜೆ ಮಾಡ್ಕೊಂಬಿಡೋಣ ಮನೆದಾಗ. ಇನ್ನದು ಒಂದು ನಾ ಇಲ್ಲ ಟೆಂಪಲ್ ಟೈಪ್ ಮಾಡ್ಕೊಂಡು ಇಟ್ಟೇನೆ ನಾನು ಇದೆಲ್ಲ. ಅಂದ್ರೆ ಒಂದು ಮನಸ್ಸಿಗೆಲ್ಲ ಶಾಂತಿ ಸಿಗ್ತೈತಲ್ಲ ಪೂಜೆ ಅದು ಮಾಡಿದ್ರೆ ಅಂತ ಹೇಳಿ, ಅದಕ್ಕೆ ನಾ ಸ್ವಲ್ಪ ಸಣ್ಣ ಟೆಂಪಲನ್ನು ಮಾಡಿಟ್ಟೇನೆ ಇಲ್ಲೇ ಮನೆದಾಗನ. ಸೊ ಇವಾಗ ಪೂಜೆ ಮಾಡೋಣ ಬರ್ರಿ. ಸೊ ನಾ ಈಗ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕಾ. ಅಯ್ಯೋ ದೇವ್ರೆ 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 ದೇವ್ರೆ. ಭಾಳ ಏನು ಜೋರು ಮಾಡಲ್ಲ ನಾನು, ಭಾಳ ಸಿಂಪಲ್ ಪೂಜೆ ನಂದು. ಇದೆಲ್ಲ ನಿನ್ನೆ ಪೂಜೆ ಮಾಡಿದ್ದೆಲ್ಲ ತೆಗ್ದು ಕ್ಲೀನ್ ಮಾಡ್ಕೊಂಡು, ಹೂವು ಒಂದು ನಂಗೆ ಯಾವಾಗೂ ತರಕ್ಕೆ ನೆನಪು ಹಾರ್ತೈತಿ. ಆಮೇಲೆ ಇನ್ನೊಂದು ಏನಂದ್ರೆ ನನ್ನ ಕಡೆ ಫ್ರಿಜ್ ಇಲ್ಲಲ್ಲ, ಸೊ ತೊಗೊಂಬಂದು ಇಟ್ಬಿಟ್ರೆ ಎಲ್ಲ ಹಾಳಾಗ್ಬಿಡ್ತಾವೆ ಒಂದೇ ಸಲ ಅಂಥೇಳಿ ಯಾವಾಗಾರ ಹೊರಗೆ ಹೋದಾಗ ಅವಾಗಿಂದಷ್ಟು ಅವತ್ತು ನೆಕ್ಸ್ಟ್ ಡೇಗೆ ಆಗುವಷ್ಟು ತೊಗೊಂಬಂದು ಇಟ್ಟಿರ್ತೀನಿ. ಇವಾಗ ಕಮ್ಮಿ ಐತಿ ಹೂವು, ಕಮ್ಮಿ ಅಲ್ಲ ಹೂವನೇ ಇಲ್ಲ ಆ್ಯಕ್ಚುಲಿ. ಸೊ ಇವತ್ತು ಹಂಗೆ ಪೂಜೆ ಮಾಡೋದು. ನಾಳೆ ಇಲ್ಲಾಂದರೆ ಈಗ ಟೆಂಪಲ್ಗೆ ಹೋಗ್ತೇನಲ್ಲ, ಬರೋ ಮುಂದೆ ತೊಗೊಂಬಂದು ಹೂವು ಹಾಕ್ತೇನೆ ನಾ ಇಲ್ಲೇ. ಸೊ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ನೀಟಂಗೆ ವಾಪಸ್ ಅದು ಪ್ಲೇಸಿಗೆ ಇಟ್ಟರೆ ಚಂದ ಕಾಣ್ತೈತಲ್ಲ. ಅದಾದಮೇಲೆ ಇದು ಒಂದು ನನ್ನ ಕಡೆ ಫೋಟೋ ಒಂದು ಐತಿ, ಸೊ ಅದು ಒಂದು ಕ್ಲೀನ್ ಮಾಡಿ ಇಡೋದು. ಈಗ ಇದ್ರೊಳಗಿಂದೆಲ್ಲ ತೆಗೆದು ಇವುಗಳನ್ನು ಒರೆಸಿ ನೀಟಂಗೆ ನಮ್ಮ ಕಡೆ ನಾರ್ತ್ ಕರ್ನಾಟಕದ ಕಡೆ ವಿಭೂತಿನ ಎಲ್ಲ ನಮ್ಗೆ ವಿಭೂತಿ ಹಚ್ಚಿದ ಮೇಲೆನ ಬಾಕಿ ಎಲ್ಲ ನಾವು ಹಚ್ತೇವೆ. ಸೊ ನೀವು ಏನಾರ ಆ ಕಡೆಯಿಂದ ಆಗಿದ್ರೆ ನಿಮಗೆ ಗೊತ್ತಿರತೈತಿ. ಆಮೇಲೆ ದೇವ್ರಿಗೆ ಹಚ್ಚಿದ ಮೇಲೆ ನಾ ಇಲ್ಲಿ ಒಂದು ವಿಭೂತಿ ನಾನು ಹಚ್ಕೊಳಕ್ಕೆ ಇಟ್ಟೇನೆ. ಅದನ್ನು ದೇವ್ರಿಗೆ ನಾ ಯೂಸ್ ಮಾಡೋಂಗಿಲ್ಲ, ಹಟ್ಟೋದೇ ಇಲ್ಲ ಇವಾಗಿಂದ ವಿಭೂತಿಗಳು. ಕುಂಕುಮ ಒಂದು ಸ್ವಲ್ಪ ಹಚ್ಕೊಂಡ್ರೆ ಒಂಬತ್ತುವರೆ ಆಗೈತಿ ಟೈಮ್. ಸೊ ಟೆಂಪಲ್ಗೆ ಹೋಗಿ ಬಂದು ನಾವು ವಾಪಸ್ ಹೊರಗೆ ಹೋಗೋದೈತಿ. ಸೊ ಲಗು ಲಗು ರೆಡಿ ಆಗಿ ನಾನು ನಿಮಗೆ ಸಿಗ್ತೇನೆ ಹೋಗೋ ಮುಂದೆ. ರೆಡಿ ಆಗಿದ್ದೀನಿ, ಆಟೋ ಬಂದಿದೆ ಕೆಳಗಡೆ ಹೋಗಬೇಕು. ಸೊ ಆಟೋದಲ್ಲಿ ಸಿಗ್ತೀನಿ ನಿಮಗೆಲ್ಲ. ಇವತ್ತು ವೆದರ್ ಭಾಳ ಚಲೋ ಇತ್ತು, ಫುಲ್ ಮೋಡ ಆಗಿತ್ತು, ಬಿಸಿಲೇನೂ ಇರಲಿಲ್ಲ. ನಂಗಂತೂ ಭಾಳ ಚಲೋ ಅನ್ನಿಸ್ತು ಹೋಗೋ ಮುಂದೆ. ಸೊ ಆಮೇಲೆ ನಾ ಟೆಂಪಲ್ ರೀಚ್ ಆದ ತಕ್ಷಣ ಮಸ್ತ್ ಅನ್ನಿಸ್ತು ನನಗೆ, ಯಾಕಂದ್ರೆ ಟೆಂಪಲ್ ಸುತ್ತಲೂ ಗಾರ್ಡನ್ ಇತ್ತು, ಭಾಳ ಚಲೋ ಇತ್ತು ಟೆಂಪಲ್ ಸುತ್ತಲೂ. ನೀವು ಹಕ್ಕಿ ಹಾಡು ಕೇಳ್ಬೋದು ಇಲ್ಲೆಲ್ಲ. ನಾ ಈ ಟೆಂಪಲ್ದು ಶಾರ್ಟ್ ವಿಡಿಯೋ ಹಾಕ್ತೀನಿ ನಂದು ಟೆಂಪಲ್ ಸೀರೀಸ್ದಾಗ, ನೋಡೋದು ಮರೆಯೋಕೆ ಹೋಗಬೇಡ್ರಿ. ಆಮೇಲೆ ಟೆಂಪಲ್ ಮಾತ್ರ ಭಾಳ ಚಲೋ ಇತ್ತು. ನಾ ಇವನ್ ವೀಕೆಂಡ್ದಾಗ ಹೋಗಿದ್ರು ಅಷ್ಟೇನು ರಶ್ ಏನೂ ಇರಲಿಲ್ಲ, ಭಾಳ ಮಸ್ತ್ ಇತ್ತು ಟೆಂಪಲ್. ಆಮೇಲೆ ವೆದರು ಅವತ್ತು ಭಾಳ ಚಲೋ ಇದ್ದಿದ್ದರಿಂದ ನಂಗೆ ಅಲ್ಲಿಂದ ಬರೋಕೆ ಮನಸ್ಸಾಗೋಲ್ದಾಗಿತ್ತು. ನಾ ಒಳಗೇನು ಜಾಸ್ತಿ ವೀಡಿಯೋ ತೊಗೊಲಿಲ್ಲ, ಬಿಕಾಸ್ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡತ್ತಿದ್ರೆ ನನಗೇನು ಅಷ್ಟು ವೀಡಿಯೋ ತೊಗೋಬೇಕು ಅನ್ನಿಸ್ತಿಲ್ಲ. ಇನ್ನೊಂದು ರೀಸನ್ ಅಂದರೆ ನಂಗೆ ಒಳಗೆ ಹೋದ ತಕ್ಷಣ ನನಗೆ ಫುಲ್ ದೇವ್ರು ನೋಡ್ಕೊಂಡು ನಾ ಅಲ್ಲೇ ಕುಂತ್ಬಿಟ್ಟಿದ್ದೆ, ನನಗೇನೂ ಗೊತ್ತಾಗಲಿಲ್ಲ. ಹಾಗಾಗಿ ಟೆಂಪಲ್ ಚಲೋ ಇತ್ತು. ಟೆಂಪಲ್ ಸೀರೀಸ್ ನೋಡೋದು ಮರೆಯೋಕೆ ಹೋಗ್ಬೇಡ್ರಿ.
ಇವಾಗ ಟೆಂಪಲಿಂದ ಬಂದೆ, ರೆಡಿ ಆಗಬೇಕು ಫ್ರೆಂಡಿಗೆ ಮೀಟ್ ಆಗೋಕ್ಕೆ ಹೋಗೋಕ್ಕೆ. ಸೊ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ನಾನು ರೆಡಿ ಆದಮೇಲೆ ನಿಮಗೆ ಸಿಗ್ತೀನಿ, ಓಕೆನಾ? ಅಷ್ಟರೊಳಗೆ ಟ್ರಾನ್ಸಿಷನ್ ನೋಡ್ಕೊಂಡು ಬನ್ನಿ. ಮಳೆ ಬೇರೆ ಬರ್ತಾ ಇದೆ, ಗೊತ್ತಿಲ್ಲ ಎಷ್ಟು ಲೇಟ್ ಆಗ್ಬೋದು ಹೋಗೋಕ್ಕೆ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಇವಾಗ ನೆಕ್ಸ್ಟ್ ಹೋಗೋವಾಗಲ ಸಿಗ್ತೀನಿ, ಓಕೆನಾ? ಪ್ಯಾಂಟ್ಸ್ ಆ್ಯಂಡ್ ಒಂದು ಟಾಪು. ಈಗ ಶೂ ಹಾಕ್ಕೋಬೇಕು. ಇದೊಂದು ಬ್ಯಾಗ್ ಕ್ಯಾರಿ ಮಾಡ್ತಾ ಇದ್ದೀನಿ ಜೊತೆಗೆ. ಆ್ಯಕ್ಚುಲಿ ಹೊರಗಡೆ ನೋಡ್ತಾ ಇದ್ದೆ, ವೆದರ್ ಮಾತ್ರ ಸಖತ್ತಾಗಿದೆ. ಫುಲ್ ಕ್ಲೌಡಿ ಆಗಿದೆ, ತುಂಬ ಚೆನ್ನಾಗಿದೆ ವೆದರು. ಸೊ ಆರಾಮಾಗಿ ಇವಾಗ ನಾನು ಹೋಗಿ ಬರ್ಬೋದು ಬಿಸಿಲಿಲ್ದೇ. ಹೋಪ್ಫುಲಿ ಅಲ್ಲಿ ಬಿಸಿಲು ಇಲ್ಲದೆ ಇರಲಿ. ಗೋಪಾಲನ್ ಮಾಲ್ ಹತ್ರ ನೋಡೋಣ, ಓಕೆನಾ? ನಾನು ನಿಮ್ಗೆ ಮಾಲಲ್ಲಿ ಸಿಗ್ತೀನಿ. ನಾ ಆ್ಯಕ್ಚುಲಿ ಗೋಪಾಲನ್ ಮಾಲ್ ಹೋದ್ಮೇಲೆ ಗೊತ್ತಾಯ್ತು ನಾವು ಗೋಪಾಲನ್ ಮಾಲಿಗೆ ಹೊಂಟಿಲ್ಲ. ನನ್ನ ಫ್ರೆಂಡ್ ಬರ್ಡೇ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡ್ಯಾರ ಸರ್ಪ್ರೈಸ್ ಆಗಂತ ಹೇಳಿ. ಅಲ್ಲೇ ಕರ್ಕೊಂಡು ಹೋದ್ರೆ ನನಗೆ ಲೊಕೇಶನ್ಗೆ. ಇದು ಲೊಕೇಶನ್ ನಾನು ಒಂದು ವೀಡಿಯೋನಾಗ ಹಾಕೀನಿ, ಸೊ ಫುಲ್ ವೀಡಿಯೋ ಚೆಕ್ ಮಾಡಿರಿ. ಲೊಕೇಶನ್ ಮಾತ್ರ ಭಾಳ ಚಲೋ ಇತ್ತು, ನನಗೆ ಭಾಳ ಇಷ್ಟ ಆತಿದೆ. ಧನುಷ್ಕೋಟಿಗೆ. ಇಲ್ಲಿ ರಾಮಾಯಣ ಕಾಲದೊಳಗೆ ಸೀತೆಗೆ ಬಾಯಾರಿಕೆ ಆಗೈತೆ ಅಂಥೇಳಿ ರಾಮ ಬಾಣ ಬಿಟ್ಟು, ಸೊ ಅಲ್ಲೇ ಪ್ರೊಜೆಕ್ಟರು ಇತ್ತು. ನಾನು ಅಂದ ವ್ಲಾಗ್ ಹಾಕ್ಕೊಂಡು ನೋಡಕತ್ತಿದ್ದೆ. ಆಮೇಲೆ ಇಲ್ಲಿ ಫುಡ್ ಮೆನ್ಯೂನೂ ಇತ್ತು. ಸೊ ನಾವು ಫುಡ್ಡು ಬೇಕಿದ್ರೆ ಆರ್ಡ್ರ್ ಮಾಡಿದ್ರೆ ಅವ್ರು ಮಾಡಿ ತಂದು ಕೊಡ್ತಾರೆ. ನಾವಿಲ್ಲಿ ವಡಾಪಾವ್ ಮತ್ತು ಫ್ರೆಂಚ್ ಫ್ರೈಸ್ ತೊಗೊಂಡಿದ್ವಿ. ಸೊ ಇದು ದಿ ಗಲಾ ಟೌನ್ ಅಂತ ಹೇಳಿ ಇರೋದು JP ನಗರ್ ಒಳಗೆ. ಅಲ್ಲಿಂದ ನಾ ಮುಂದೆ ನಂದು ಹಳೆ ಆಫೀಸಿಗೆ ಹೋದೆ. ಅಲ್ಲೇ ಭಾಳ ಚಂದ ಕಾಣತ್ತಿತ್ತು. ನಂಗೆ ಇನ್ನೂ ಬೇರೆ ಫ್ರೆಂಡಿಗೆ ಮೀಟ್ ಆಗೋದಿತ್ತು ಅಂತ ಹೇಳಿ ಅಲ್ಲಿ ಹೋದೆ. ಬಟ್ ಅವ್ರು ಲೇಟಾಗಿ ಬರೋದಕ್ಕೆ ಅಲ್ಲೇ ಇದ್ದ ಒಂದು ಆಫೀಸ್ ಫ್ರೆಂಡಿಗೆ ಕಾಲ್ ಮಾಡಿದೆ. ಥ್ಯಾಂಕ್ಫುಲಿ ಒಂದು ಫ್ರೆಂಡ್ ಒಬ್ಬ ಅಲ್ಲೇ ಆಫೀಸ್ದಾಗ ವರ್ಕ್ ಮಾಡತ್ತಿದ್ದ, ಅವನಿಗೂ ಮೀಟ್ ಆದಂಗೆ ಆಯ್ತು. कैसे हो? बढ़िया. यहाँ से क्यों आए हो यहाँ पर? KPMG में? KC एम्प्लॉय यहाँ क्या कर रहे हैं? मेरा मर्जी, मेरा पुराना कंपनी है तो मैं आई हूँ. ये मेरा कंपनी है ना. मेरा पुराना कंपनी है, पहला मेरा कंपनी है, बाद में तुम्हारा कंपनी है. ಸೊ ನಾವು ವೆದರ್ ಚಲೋ ಇತ್ತಲ್ಲ, ಚಹಾ ಕುಡಿಯೋಣ ಅಂತ ಹೇಳಿ ಫಸ್ಟ್ A2B ಅಲ್ಲೇ ಕೆಳಗೆ ನೋಡಿದ್ವಿ. ಅದು ಬಂದಾಗಿತ್ತು ಅಂತ ಹೇಳಿ ಹೊರಗೆ ಹೋಗಿ ಒಂದೆರಡು ಶಾಪ್ಸ್ ನೋಡಿದ್ವಿ, ಅವು ಬಂದಾಗಿದ್ವು. ಅದಾದ್ಮೇಲೆ ನಂಗೆ ಉಡುಪಿ ಕರ್ಕೊಂಡೋದ, ಅದು ಬಂದಾಗಿತ್ತು ನನ್ನ ಹಣೆ ಬರಕ್ಕೆ. गरीबी ये उड़पी है. ನನಗೆ ಅಡ್ಡಾಡ್ಸ್ತಿದ್ದೆ, ಒಂದು ಚಹಾ ಕೊಡ್ಸಾತಿಲ್ಲ. ಚಹಾ ಕೊಡ್ಸ. You want me in the video? Yeah. See guys, I again got her to big place, Iberia. ಬಿಕಾಸ್ ಎಲ್ಲ ಬಂದಾಗಿತ್ತು, ಉಡುಪಿ ಟಪ್ಪಿ ಚಾಯ್ ಎಲ್ಲ ಬಂದಾಗಿತ್ತು. ಅದಕ್ಕೆ ಇಲ್ಲಿ ಕರ್ಕೊಂಬಂದಾನೆ. ಇಲ್ಲಾಂದ್ರೆ ಅಲ್ಲಿ ರೋಡಲ್ಲಿ ನಿಲ್ಸಿ ಚಾಯ್ ಕೊಡಿಸ್ತಾ ಇದ್ದಾನೆ. Down to earth. No, down to then buy me Starbucks coffee. Yeah. Which one you want? Which one I want? Just coffee. Just coffee. Take it. I just left my card in my American Express. फाइनली तुम मुझे कॉस्टली चाय पिला रहे हो. हाँ देखो, बैकग्राउंड तो चेक करो. वेरी कॉस्टली. इतना घुमा घुमा के. हाउस अ चाय मैडम? गुड राइट? या वेरी नाइस, वेरी नाइस. देखो मैं मैडम को कहाँ लाया हूँ. ಇದಾದಮೇಲೆ ನನ್ನ ಫ್ರೆಂಡ್ಸ್ ಬರೋರು ಇದ್ರಲ್ಲ, ಅವ್ರು ಬಂದ್ರೆ. ಸೊ ಇನ್ನೇನು ನಂಗೆ ಫುಲ್ ಟಯರ್ಡ್ ಆಗಿತ್ತು, ಮನೆಗೆ ಹೋಗೋಣ ಚಾಟ್ಸ್ ತಿಂದು ಅಂತ ಹೇಳಿ ಪ್ಲ್ಯಾನ್ ಮಾಡತ್ತಿದ್ದೆ. ಅದಾದಮೇಲೆ ಚಾಟ್ಸ್ ತಿಂದ್ಮೇಲೆ ನಂಗೆ ಗೊತ್ತಾಯ್ತು ಅವ್ರು ನಂಗೆ ಮೆಗ್ನೋಲಿಯನ್ ಬೇಕ್ರಿಗೆ ಕರ್ಕೊಂಡು ಹೋಗಿ ಕೇಕ್ ಸೆಲೆಕ್ಟ್ ಮಾಡೋಕೆ ಟ್ರೈ ಹೇಳಿದ್ರೆ. ನಾನು ಮಾಡಿದ್ಮೇಲೆ ಗೊತ್ತಾಯ್ತು ಅವ್ರು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋರು ಅದಾರ ಅಂತ ಹೇಳಿ. ಸೊ ಇದಾದಮೇಲೆ ಆಲ್ರೆಡಿ ಫುಲ್ ಲೇಟ್ ಆಗಿಬಿಟ್ಟಿತ್ತಲ್ಲ, ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂಥೇಳಿ ಪ್ಲ್ಯಾನು ಮಾಡಿದ್ವಿ. ಅಲ್ಲೇ ಒಂದು ಕಿಯಾಂತಿ ಅಂಥೇಳಿ ಚಲೋ ರೆಸ್ಟೋರೆಂಟ್ ಇತ್ತು, ಮೆಕ್ಸಿಕನ್ ಸ್ಟೈಲ್ದು. ಅದ್ರದ್ದೇನು ನಾನು ಭಾಳ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಟ್ ಜಸ್ಟ್ ಒಂದು ಕ್ಲಿಪ್ ಹಾಕೇನೆ ಅಷ್ಟೇ. ಸೊ ಅಲ್ಲಿ ಊಟ ಮಾಡ್ಕೊಂಡು ಮನೆಗೆ ಹೋದೆ. ಸೊ ಇವತ್ತಿಗೆ ಅಷ್ಟೇ ಇತ್ತು. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ, ಇಂಥವ ಮೋರ್ ವೀಡಿಯೋಸ್ ನೋಡೋಕೆ. ಆಮೇಲೆ ನಂಗೆ ಬೇರೆ ಐಡಿಯಾಸೂ ನೀವೆಲ್ಲ ಕಮೆಂಟ್ ಮಾಡಿರಿ, ನಾನು ಮಾಡ್ತೀನಿ ಆ ಥರದ ವೀಡಿಯೋಸು. Buy me this. Inside. What, apple? No.